ನಿಧಿ ಸಿಕ್ಕಿದೆ, ನಿಮಗೆ ಕಡಿಮೆ ಬೆಲೆಗೆ ಕೊಡುತ್ತೇವೆ ಎಂದು ಆಮಿಷವೊಡ್ಡುವಂಥ ಮೊಬೈಲ್ ಕರೆಗಳು ಈಗ ರಿಪ್ಪನ್ಪೇಟೆ ಆಸುಪಾಸಿನಲ್ಲಿ ನಿರಂತರವಾಗಿ ರಿಂಗಡಿಸುತ್ತಿವೆ. ಹೌದು, ಇತ್ತೀಚೆಗಷ್ಟೇ ದಾವಣಗೆರೆಯ ಪೊಲೀಸರು ಹೀಗೆ ನಿಧಿ ಸಿಕ್ಕಿದೆ ಎಂದು ಲಕ್ಷಾಂತರ ರೂಪಾಯಿ ಪಡೆದು ಮೋಸ ಮಾಡಿದ ಶಿವಮೊಗ್ಗ ಮೂಲದ ಆರೋಪಿಗಳಾದ ಪರಶುರಾಮ ಮತ್ತು ಮನೋಜ್ ಎನ್ನುವವರನ್ನು ಅರೆಸ್ಟ್ ಮಾಡಿದ್ದರು. ಈ ಆರೋಪಿಗಳು ಮೊದಲಿಗೆ ತಮಗೆ ಪುರಾತನ ಕಾಲದ ನಿಧಿ ಸಿಕ್ಕಿದೆ, ಕಡಿಮೆ ಬೆಲೆಗೆ ನಿಮಗೆ ನಿಧಿ ರೂಪದಲ್ಲಿ ಸಿಕ್ಕಿದ ಚಿನ್ನವನ್ನು ಕೊಡುತ್ತೇವೆ ಎಂದು ಹೇಳಿ ಸಂಪರ್ಕಿಸಿ ಒಂದು ಅಸಲಿ ಚಿನ್ನದ ನಾಣ್ಯವನ್ನು ನೀಡುತ್ತಿದ್ದರು. ಇದನ್ನು ನಂಬಿದವರಿಂದ ಲಕ್ಷಾಂತರ ರೂಪಾಯಿ ಪಡೆದುಕೊಂಡು ಅವರಿಗೆ ನಕಲಿ ನಾಣ್ಯಗಳನ್ನು ನೀಡಿ ಪರಾರಿಯಾಗುತ್ತಿದ್ದರು. ಇಂತಹ ನಿಧಿಗಳ್ಳರ ರೂಪದಲ್ಲಿರುವ ವಂಚಕರು ಈಗ ರಿಪ್ಪನ್ಪೇಟೆ ಹಾಗೂ ಆಸುಪಾಸಿನ ಕೆಲವರ ಮೊಬೈಲ್ ನಂಬರ್ಗಳನ್ನು ಸ್ಥಳೀಯವಾಗಿ ಈ ಜಾಲದಲ್ಲಿ ಸಕ್ರಿಯವಾಗಿರುವ ಕೆಲವರಿಂದ ಪಡೆದುಕೊಂಡು ಕಾಲ್ ಮಾಡಿ, ನಿಧಿ ಸಿಕ್ಕಿದೆ, ಚಿನ್ನವನ್ನು ಕಡಿಮೆ ಬೆಲೆಗೆ ಕೊಡುತ್ತೇವೆ ಎಂದು ಕರೆ ಮಾಡಿ ವಂಚಿಸುವ ಪ್ರಯತ್ನ ನಡೆಸಿದ್ದಾರೆ. ಹೀಗೆ ರಿಪ್ಪನ್ಪೇಟೆಯ ವ್ಯಕ್ತಿಯೊಬ್ಬರಿಗೆ ಬಂದಿರುವ ಕರೆಯ ಮೊಬೈಲ್ ಸಂಖ್ಯೆ ಟ್ರೂ ಕಾಲರಿನಲ್ಲಿ ಚೆಕ್ ಮಾಡಿದ್ರೆ ಅಫ್ಸರ್ ಖಾನ್ ಜಿ ಎನ್ನುವ ಹೆಸರನ್ನು ತೋರಿಸುತ್ತದೆ. ಸರ್ ಅಂತ ಮಾಡಿದ್ದೆ. ಇಲ್ಲಿ ಇದೆಯಾ? ಅದು ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ತಗೊಳೋಕಾದ್ರೆ ಬೇಕಾದ್ರೆ ಬರ್ಬೋದು ನೀವು. ಎಲ್ಲಿ ಬರ್ಬೇಕು? ಅದು ಸರ್ ಶೃಂಗೇರಿ. ಶೃಂಗೇರಿ? ಶೃಂಗೇರಿದಲ್ಲಿ ಪಾಪ ಕೆಲಸ ಮಾಡೋರು ಹಾ. ಆದಿವಾಸಿ ಜನ, ಅವ್ರಿಗೆ ಸಿಕ್ಕಿದೆ ಅಂತೆ. ಏನ್ ಸಿಕ್ಕಿದೆ? ಅವ್ರು ಕೊಡ್ತೀವಿ ಅಂತ ಇದ್ದಾರೆ. ಏನಿದೆ? ನಿಧಿ ಅಂತಾರಲ್ಲ ಸರ್. ಹಾ, ನಿಧಿ ಏನು ನಿಧಿ ಇದೆ? ಅದೇ ಶೃಂಗೇರಿದಲ್ಲಿ ಇದೆ ಅಂತೆ. ಹಾ. ಅದನ್ನ ಸಿಕ್ಕಿದೆ ಅಂತೆ ಒಬ್ರಿಗೆ. 3 ಕೆಜಿಯಿಂದ 3.5 ಕೆಜಿ ಸಿಕ್ಕಿದೆ ಅಂತೆ, ಕೊಡ್ತೀವಿ ಅಂತ ಇದ್ದಾರೆ ಆದಿವಾಸಿ ಜನ, ಕಾಡಲ್ಲಿರೋರು. ಕಾಡಲ್ಲಿರೋರು ಹ್ಮ್. ಹಂಗೆ ಕೊಡ್ತಾರ? ಮಾತಾಡೋಣಂತ ಇದ್ದೆ ನಿಮ್ಗೆ. ಹಂಗೆ ಕೊಡ್ತಾರ ದುಡ್ಡಿಗ? ಸರ್ ಹಂಗೆ ಕೊಡ್ತಾರೆ ಅಂತಾರೆ ಅವರು. ದುಡ್ಡಿಗೆ ಕಡಿಮೆದಲ್ಲಿ ಕೊಡ್ತಾರೆ ಅವರು, ಯಾಕೆಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ. ಆದಿವಾಸಿ ಜನ ಕಡಿಮೆದಲ್ಲಿ ಕೊಡ್ತಾರೆ. ಅದನ್ನ ನಿಮ್ಗೆ ಬೇಕಾದ್ರೆ ಮಾಡಿಸ್ಕೊಡೋಣ ಅಂತ. ಸ್ವಲ್ಪ ಶಾಂಪಲ್ ಬೇಕಿತ್ತಲ್ಲ, ನೋಡ್ಬೇಕಲ್ಲ ಹೌದಲ್ಲ ಅಂತ. ಬನ್ನಿ ಸರ್, ನೀವು ಬನ್ನಿ, ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತೀನಿ, ತೋರಿಸ್ತಾರೆ ಅವರು. ಅವ್ರ ಹತ್ರ ಶಾಂಪಲ್ ತಗೊಳ್ಳಿ, ಹೋಗಿ ನೋಡ್ಬಿಟ್ಟು ಆಮೇಲೆ ವ್ಯವಹಾರ ಮಾಡಿ. ನೀವು ಇಲ್ಲಿಗೆ ತರಬೇಕಾಗತ್ತೆ. ಅಲ್ಲ ಸರ್, ಅವರು ಹೊತ್ಕೊಂಡು ಬರ್ತಾರೆ ಸರ್ ಅದನ್ನ. ಆದಿವಾಸಿ ಜನ ಪಾಪ ಹೆದ್ರೋರು, ಅವರು ತುಂಬಾ ಹೆದ್ರೋರು. ನೀವೇ ತಗೊಬನ್ನಿ, ನಿಮ್ಮನ್ನ ಮಾತಾಡ್ಕೊಂಡು. ಅಲ್ಲ ಸರ್, ನಮ್ಮ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ ಅವರು ಇನ್ನೊಬ್ರು ಪದಾರ್ಥ. ನೀವು ಮನ್ಸು ಮಾಡಿ ತರಿಸ್ಬೋದಪ್ಪ, ತೊಂದರೆ ಇಲ್ಲ. ನೀವು ನೋಡ್ಬಿಟ್ಟು ಫಸ್ಟ್ ಗಿಂಪಲ್ ತಗೊಂಡೋಗಿ ಅದನ್ನ ವ್ಯವಹಾರ ಪಡಿಬೇಕಾದ್ರೆ ಆಮೇಲೆ ಏನಾದ್ರು ಮಾತಾಡಿ ನೋಡೋಣ ಅವ್ರಿಗೆ. ಎಷ್ಟಿದೆ ಅಂತೆ? ಏನೋ ಸರ್ 3 ರಿಂದ 3.5 ಕೆಜಿ ಬರುತ್ತೆ ಅಂತ ಹೇಳ್ತಾ ಇದ್ರು. ಬರ್ತೀರಂದ್ರೆ ಬೇಕಾದ್ರೆ ಮಾತಾಡ್ತೀನಿ ಸರ್. ಇಲ್ಲ ನಿಮ್ ನಂಬರ್ ಕೊಡ್ತೀನಿ, ಫೋನ್ ಮಾಡ್ತಾರೆ ಅವರು, ಅವ್ರ ಜೊತೆಲೆ ಮಾತಾಡಿ. ನಾನು ಇಲ್ಲಿಗೆ ತರಬೇಕಾಗತ್ತೆ, ಶಾಂಪಲ್ ತಂದು ಕೊಡಿ ಒಂದು 1/4 ಕೆಜಿ. ಅಲ್ಲ ನೀವು ಬರ್ಬೇಕು, ಅವ್ರ ಒಂದು 1/4 ಕೆಜಿ ಶಾಂಪಲ್ ತಂದು ಕೊಡಿ. ನಮ್ಮ ಫ್ರೆಂಡೇ ಇದಾರೆ, ತಗೊಂತಾರೆ. ಎಷ್ಟಿದೆ ಪೇಮೆಂಟ್ ಕೊಡ್ತಾರೆ? ಗೋಲ್ಡಾ ಏನ್ ಬೇರೆ? ಅಲ್ಲ ಸರ್, ಗೋಲ್ಡೇ ಅಂತೆ. ಕಾಯಿನ ಏನು ಸರ್? ಕಾಯಿನ ಸರನಾ? ಸರ್ ಸರ. ಸರನಾ? ಹಾಂ, 1-2 ಸರ ಶಾಂಪಲ್ ತಂದು ಕೊಡ್ಸಕ್ಕೆ ಕೇಳ್ರಿ. ಅಲ್ಲ ಸರ್, ಅವ್ರು ಆ ಥರ ತಂದು ಕೊಡಲ್ಲ ಸರ್, ನೀವೇ ಬಂದು ನೋಡ್ಬಿಟ್ಟು ತಗೊಂಡು ಹೋಗ್ಬೇಕು. ಬೆಳೆನ ಸರ ಏನೋ ನೋಡಿ. ಹಾಂ, ಬಂದು ನೋಡ್ಬಿಟ್ಟು ತಗೊಂಡು ಹೋಗ್ಬೇಕು ಅದನ್ನ. ಅವ್ರು ಕೊಟ್ಟು ಕಳ್ಸಲ್ಲ ಸರ್. ನಮ್ಮ ಮನೆಯವ್ರು ಮಾತಾಡ್ತಾ ಇದ್ದಾರೆ, ಯಾರ್ದೋ ಪದಾರ್ಥ ಯಾರ ಕೈ ಕೊಟ್ಟು ಕಳಿಸ್ತಾರೆ ಅಂತ. ಹಂಗಲ್ಲ, ಬೇಕಾದ್ರೆ ಅವ್ರಿಗೆ ಹೇಳ್ತೀನಿ, ಅವ್ರ ಅಮೌಂಟ್ ತರ್ತಾರೆ ಬೇಕಾರೆ. ಮಾತಾಡಿ ಸರ್ ನಮ್ಮ ಮನೆಯವ್ರಿಗೆ. ಹಲೋ. ಹಲೋ ಅಕ್ಕ. ಹಲೋ. ಅಣ್ಣ, ಹಾಂ ಅಕ್ಕ. ಅವರು ಏನಂತ ಕೇಳ್ಬೇಕಂತ, ಅದು ಬೇರೆಯವ್ರ ಪದಾರ್ಥ, ಬೇರೆಯವ್ರ ವಸ್ತು, ಅದು ಹೆಂಗಣ್ಣ ನಮ್ಮ ಕೈದಲ್ಲಿ ಕೊಡ್ತಾರೆ ಕೇಳಿ. ನಾವು ತಂದ್ರೇನು ನಿಮಗೆ ಬರಲ್ಲವಲ್ಲ. ಡೈರೆಕ್ಟ್ ಆಗಿ ನೀವು ಬಂದು ನೀವು ನೋಡ್ಬಿಟ್ಟು, ಕಣ್ಣಿಂದ ನೋಡ್ಬಿಟ್ಟು ಅದನ್ನ ನೋಡಿ ಬೇಕಾದ್ರೆ ಶಾಂಪಲ್ಗೆ ಇಸ್ಕೊಂಡು ಹೋಗ್ಬಹುದು. ನಾ ಸರ 1-2 ಸರ ತಗೊಬನ್ನಿ ಶಾಂಪಲ್. ಏನ್ ರೇಟ್ ಹೇಳ್ತಾರೆ ಕೇಳಿ. ಏನ್ ರೇಟ್ ಹೇಳ್ತಾರೆ? ಅಷ್ಟಿಗೆ ರೇಟ್ ಏನ್ ಹೇಳ್ತಾರೆ? ನೀವು ನೋಡ್ಬಿಟ್ಟು ಅದನ್ನ ನೋಡಿದ್ರೆ ಮಾತಾಡ್ತಾರೆ ಅವರು. ಮುಂದೆ ಫಸ್ಟ್ಗೇನೆ ಎಷ್ಟು ಹೆಂಗೆ ಅಂತ ಅವರೇ ನಾವು ತಿಳ್ಕೊಂತಾರೆ. ಈಗ ನೋಡಿ, ಅಲ್ಲ ಅವರು ಮಣ್ಣಿನ ಕೆಲಸ ಮಾಡೋರು. ಅವ್ರು ಅಂದ್ರೆ ಹಳ್ಳಿದಲ್ಲಿ ಇರೋರು. ಅವ್ರಿಗೆ ಮಣ್ಣಿನ ಕೆಲಸ ಮಾಡುವಾಗ ಸಿಕ್ಕಿತ್ತಂತೆ. ನಮ್ಗೂನು ಹಿಂಗೆ ಚಿಕ್ಸೋಗಿ ವ್ಯಾಪಾರಕ್ಕೆ ಅಂತ ಹೋಗ್ಬಿಟ್ಟು
ಅದು ಗೊತ್ತಿರುವಾಗ ಪರಿಚಯ ಆಗಿದ್ರು ನಮ್ಗೂ ಒಂದು 1 ವರ್ಷದಿಂದ ಪರಿಚಯ ಜನ ಅವರು ಹಾ ಪರಿಚಯ ಆಗಿರೋದು. ಹಾ. ನಿಮ್ಮಂಗೆ ಪರಿಚಯ ಆಗಿರೋದು. ಹಾ ಆವಾಗ ಅವ್ರಿಗೆ ಚಿಕ್ಕ ಕೊಟ್ಟಿದಾಗ ಅವರೇ ಹೇಳಿದ್ರು, ಅಕ್ಕ ಇಂಥದ್ದೊಂದು ಪದಾರ್ಥ ಮಣ್ಣಿ ಒಳಗಿಂದ ಸಿಕ್ಕೈತೆ ನಮ್ಗೆ, ಹ್ಮ್ ಅದು ನಾವು ಕೊಟ್ಬಿಡ್ತೀವಿ. ನಮ್ಮ ಮಗಳ ತಂಗಿ ಮದ್ವೆ ಇದೆ, ಹ್ಮ್ ಮದ್ವೆಗೋಸ್ಕರ ನಮ್ಮ ಹತ್ರ ಖರ್ಚಿಗೆ ದುಡ್ಡಿಲ್ಲ, ಅದು ಕೊಟ್ಬಿಡ್ತೀವಿ ಅಕ್ಕ ಅಂತ ಹೇಳಿದಾಗ, ಹ್ಮ್. ಯಾರನ್ನಾರು ಒಳ್ಳೆ ಪಾರ್ಟಿ ಇದ್ದು ಹೇಳಿ ಅಕ್ಕ ಅವ್ರಿಗೆ ಕೊಟ್ಬಿಡ್ತೀವಿ ಅಂತ ಹೇಳಿದಾಗ ನಿಮ್ಗೆ ತಿಳಿಸಿರೋದು ನಮ್ಮ ಮನೆಯವರು. ಸರಿ ಆಯ್ತು, ಈಗ ಶಾಂಪಲ್ ತರದ್ರಿ ನೋಡೋಣ. ಅಣ್ಣ ನೀವು ಕಣ್ಣಿಂದ ನೋಡೇ ಇಲ್ಲ ಅಂದ್ರೆ ನಾವು ಹೆಂಗಣ್ಣ ತರೋಕ್ಕಾಗತ್ತೆ? ಈ ಕರೆಯನ್ನು ಸ್ಥಳೀಯರೇ ಮಾಡಿರುವಂತಿದ್ರೆ, ಇನ್ನೊಂದೆಡೆ ರಿಪ್ಪನ್ಪೇಟೆಯಲ್ಲೇ ನಿಧಿ ಹುಡುಕುವ ಪ್ರಯತ್ನ ನಡೆದಿದೆಯಾ ಎನ್ನುವ ಅನುಮಾನ ಹುಟ್ಟುವಂತಹ ಆಡಿಯೋ ಕರೆಯೊಂದು ನ್ಯೂಸ್ ಪೋಸ್ಟ್ಮಾರ್ಟಂಗೆ ಸಿಕ್ಕಿದೆ. ಈ ಮೊಬೈಲ್ ಕರೆ ಕೂಡ ಪಂಚಾಯಿತಿಯಲ್ಲಿ ಪ್ರಭಾವಿಗಳಾಗಿರುವ ಕೆಲವರು ಇನ್ನು ಕೆಲವು ವ್ಯಕ್ತಿಗಳನ್ನು ಛೂ ಬಿಟ್ಟು ಮೋಸ ಮಾಡಲು ನಡೆಸಿರುವ ಪ್ರಯತ್ನದಂತೆಯೇ ಕಾಣುತ್ತದೆ. ರಿಪ್ಪನ್ಪೇಟೆಯಲ್ಲಿ ಒಬ್ಬ ವ್ಯಕ್ತಿಯಿಂದ ಜಾಗ ಖರೀದಿಸಿರುವ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಭಾವ ಬೆಳೆಸಿಕೊಂಡಿರುವ ವ್ಯಕ್ತಿಯೊಬ್ಬ ಆ ಜಾಗದಲ್ಲಿ ನಿಧಿ ಇರುವ ಸೂಚನೆ ಕಾಣಿಸಿಯೇ ಜಾಗ ಖರೀದಿಸಿದ್ದಾನೆ ಎಂದು ಕರೆ ಮಾಡಿದ ವ್ಯಕ್ತಿ ಹೇಳುತ್ತಾನೆ. ಮತ್ತು ನಿಧಿ ತೆಗೆಯುವ ಪ್ರಯತ್ನದ ಭಾಗವಾಗಿ ಆ ಜಾಗದಲ್ಲಿ ಪೂಜೆ ಇತ್ಯಾದಿಗಳು ನಡೆಯುತ್ತಿದ್ದು, ಈ ಬಗ್ಗೆ ಯಾಕೋ ಅನುಮಾನ ಹುಟ್ಟಿದೆ ಎಂದು ಜಾಗ ಕೊಟ್ಟಿರುವ ವ್ಯಕ್ತಿ ಮೊಬೈಲ್ ಕರೆಯಲ್ಲಿ ಹೇಳುವುದನ್ನು ನೀವು ಕೇಳಿಸಿಕೊಳ್ಳಬಹುದು. ಕೊಟ್ಟಿದ್ದು ಹಾ ಅಲ್ಲಿ ಒಳಗಡೆ ಅದು ಮುಂಚೆಯಿಂದ ನಂಗೆ ಗೊತ್ತಿತ್ತು, ಹಾ ಆ ಮನೆ ಒಳಗಡೆ ನಿಧಿ ಇದೆ ಅಂತ ಹೇಳಿ. ಹಾ ಅದು ನಮಗೆ ತೆಗಿಯಕ್ಕಾಗಲ್ಲ ಅಂತ ನಮ್ ಗುರುಗಳು ಹೇಳಿದ್ರು. ಹಾ ಈಗ ಅವನು ಏನ್ ಮಾಡ್ಯಾನೆ, ನಿನ್ನೆ ನಾನು ಹೇಳಿರ್ಲಿಲ್ಲ ಅವನಿಗೆ ಹಾ ಹಂಗೈತೆ ಹಿಂಗೈತೆ ಅಂತ ಹೇಳಿ. ಈಗ ಅಮಾಸ ಎಲ್ಲ ಬಂತಲ್ಲ, ಒಳಗಡೆ ಒಂಥರ ಉಪ್ದಂಗ ಆಗಿತ್ತು. ಹಾ ಹಂಗಾಗಿ ಅವ್ನ್ ಬಟ್ರೆ ಗಿಟ್ರಿಗೆಲ್ಲ ಕರ್ಕೊಂಬಂದಿ ತೋರ್ಸ್ಯಾರ ನಿನ್ನೆ ರಾತ್ರಿ ಎಲ್ಲ. ಹಾ ಈಗ ಹೆಂಗ್ ಮಾಡೋದೀಗ? ತಕ್ಕೊಂಡು ಒಳ್ಳೆ ಆಯ್ತು. ಯಾರಿಗೆ ಕೊಟ್ಟಿದ್ದೆ ನೀವು ಜಾಗ? ನಮ್ಮ ನನಗೆ ಹಾ ರಜಕ್ ಮಾತಾಡ್ತೀರ? ಯಾರು ಮಾತಾಡ್ತೀರ? ನಾನ್ ಅವನಿಗೆ ನಾನ್ ಜಾಗ ಕೊಟ್ಟಿದ್ನಲ್ಲ 7 ಗುಂಟೆ ಅದ್ರಲ್ಲಿ. ಎಲ್ಲಿ? ಅಲ್ಲೇ ನನ್ ಮನೆ ಜಾಗ ಎಲ್ಲ ಅವನಿಗೆ ಕೊಟ್ಟೆ, ಕೆರೆ ಹತ್ರ. ಎಲ್ಲಿ ಕೆರೆ ಹತ್ರ? ನಮ್ಮ ಸರ್ವಿಸ್ ಸ್ಟೇಷನ್ ಹಿಂದ್ಗಡೆ ಕಣ. ಹಾ ಅಲ್ಲಿ ಅದು ನನಗ್ ಮುಂಚೆ ಗೊತ್ತಿತ್ತು, ನಮ್ ಗುರುಗಳೆಲ್ಲ ಆಗಲ್ಲ ಬೇಡ ಅಂತ ಹೇಳಿದ್ರು. ಹ್ಮ್ ಇವನಿಗೆ ಹೆಂಗೋ ಗೊತ್ತಾಗಿತ್ತು. ಏನಿಲ್ಲ, ಈಗ ನಿನ್ನೆ ರಾತ್ರಿಯಿಂದ ಬಟ್ರಿ ಗಿಟ್ರಿಗೆಲ್ಲ ಕರ್ಕೊಂಡ್ ಬಂದು ತೋರಿಸ್ತಾ ಇದ್ದಾನೆ. ಚಾನ್ಸ್ ಹೊಡೆದಲ್ಲ ಜೊತೆಗಿರು ಜೊತೆಗ ಹ್ಮ್ ಅವನಿಗೇನು ಹೇಳಿಲ್ಲ ಅವ್ರು. ಹಾ ಈಗ ಅವ್ರವರೇ ಬಂದ್ ನೋಡ್ತಾ ಇದಾರೆ, ಮಾಡ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ. ಒಳ್ಳೇದಾಯ್ತಲ್ಲ, ನಿಂಗೆ ಸಿಕ್ಕ್ರೆ ನಿಂಗೆ ಅನುಕೂಲ ಅಲ್ಲ. ಕೊಟ್ಟಾಗಿತ್ತಲ್ಲ, ಹಾ ನಾನೀಗ ಕೊಟ್ಟಾಗಿತ್ತು ಅವನಿಗೆ. ಮಾಡಿ ಒಳ್ಳೇದ ಬಿಡು, ನೀನ್ ಮತ್ತೆ ಚಿಂತೆ ಯಾಕೆ ಮಾಡ್ತೀಯ? ಅಲ್ಲ, ನಮ್ಗೆ ಏನಾರ ಒಂದ್ ಪಾಲ್ ಬರಂಗ ಏನಾರು ಮಾಡ್ಬೋದಾ? ಹಾ ಈಗ ದುಡ್ಡೇ ಕೊಟ್ಟೆ ಅಂದ್ಮೇಲೆ ನಿಂಗೆ ಜಾಗ ದುಡ್ಡು ಕೊಟ್ಮೇಲೆ ನಿಮ್ಗೆ ಎಂತ ಬೇಕಾ? ಅದೇ ದುಡ್ಡೆಲ್ಲ ಕೊಟ್ಟಿದ್ದಾನೆ. ಕೊಟ್ಟಿದ್ಮೇಲೆ ಈಗ ನೋಡಿದ್ರಲ್ಲ, ಭಟ್ರು ಎಲ್ಲ ಬರ್ತಾ ಇದಾರೆ. ಬರ್ಲಿ, ಒಳ್ಳೇದಾಯ್ತಲ್ಲ. ಭಟ್ರು ಬಂದು ನಿಂಗೆ ನಿಧಿ ಸಿಕ್ಕರೆ ಪಾಪ, ನಿಧಿ ಸಿಕ್ತು ನಿನ್ ಜಾಗ ನಿಧಿ ಅವನು ಒಳ್ಳೇದಾದ್ರೆ ನಿಂಗೆ ಅನುಕೂಲ ಆಯ್ತಲ್ಲ. ಅಷ್ಟ್ಬಿಟ್ಕ ನೀ ಯಾಕೆ ಟೆನ್ಷನ್ ಮಾಡ್ಕಂತೀಯ? ನೀ ಯಾರು ಫೋನ್ ಮಾಡಕ್ಕೆ ಫೋನಕ್ಕೆ? ಯಾರಿಗೆ? ನನಗೆ. ನಿನಗ್ ಫೋನ್ ಮಾಡಕ? ಅವನ್ ಹೇಳಿಲ್ವ ಮರ. ಅವ್ರಿಬ್ರು ಮುಖಂಡ್ರು ಬಿಟ್ರೆ ನೀನೇ 3ನೇ ಮುಖಂಡ ಅಲ್ಲ ರಿಪ್ಪನ್ಪೇಟೆಗೆ. ನಾ ಮುಖಂಡ ಆತರ ನಿಧಿ ಮುಖಂಡ್ರ ನಾನಲ್ಲ, ನಾನು ಗಂಟು ಹೊಡಿಯೋದು. ಈಗ ಇದ್ರಲ್ಲಿ ರಾಜಕೀಯ ಮುಖಂಡ ನೀನೇ ಅಲ್ಲ. ಈಗ ನಾವು ರಾಜಕಾರಣ ಮುಖಂಡ್ರಲ್ಲ ನಾವು ಏನ್ ಗೊತ್ತಾ, ಜನರ ಹತ್ರ ಜೊತೆಗಿರೋದ್ ಬಿಟ್ರೆ ರಾಜಕಾರಣದಲ್ಲಿ ಸೆಕೆಂಡ್ರಿ. ಹೇಳ್ಬೇಕಾ? ಈಗ ಮನೆ ಕೊಡ್ಬೇಕಾರಂತೂ ಹೇಳಿಲ್ಲ, ಈಗ ಸಿಕ್ತೈತೆ ಅನ್ಬೇಕಾರ ಹೇಳ್ಬೇಕಾ? ಅದು ಬಿಡ್ಕ ನಿಮ್ ಮೆಂಬರ್ ಇದಾನೆ ಪವರ್ಫುಲ್, ಬಿಡ್ಕ ನನಗೆ ಹೇಳಿದ್ರೆ ಅವ್ರೀಗ ತಗೊಂಡವ್ರು, ಈಗ ಅವ್ರ ಹತ್ರ ಹೋಗಿ ಮಾತಾಡಕ್ಕಾಗತ್ತ? ಇದು ಹೇಳ್ತೀನಿ ಕೇಳಿ, ನಿನ್ ಜಾಗ ಕುಡಿತಾನೆ, ನೀನು ಅವನ ಹತ್ರ ಕೇಳು. ನಿಧಿ ಸಿಕ್ತ್ರೆ ನೀವ್ ನಂಗೆ ಒಂಚೂರು ಕೊಡು ಅಂತ ನೀನ್ ಕೇಳು. ನನಗ್ ಕೇಳಿದ್ರೆ ನಾವ್ ನಿಧಿ ತೆಗೆಯೋದು, ನಮಗೆ ನಿಧಿ ತೆಗೆಯೋದೆಲ್ಲ ಪಂಚಾಯತಿಗೆ ಇಲ್ಲ. ಯಾಕಂದ್ರೆ ನಿಧಿ ತೆಗೆಯೋದೆಲ್ಲ ಸುಮಾರು ಜನ ಫೋನ್ ಮಾಡ್ತಾ ಇದಾರೆ. ಯಾರಿಗೂ ಗೊತ್ತಿಲ್ಲ. ನೀನೊಬ್ಬ 3ನೇ ಫೋನು. ಈಗ ನಾಳೆ ಈಗ ರೆಕಾರ್ಡಿಂಗ್ ಮಾಡ್ಕೊಂತೀನಿ, ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಈಗ ಬಂದ ನೀ ಅಲ್ಲಿ ಹೇಳು, ನಾನು ನಿನ್ನ ಆಸ್ತಿ ಕೊಟ್ಟಿದ್ದೆ, ನಿಧಿ ತೆಗಿತೀನಿ ಅಂತ ಸ್ಟೇಷನ್ ಬಂದು ಹೇಳ್ತೀಯಾ? ಒಟ್ಟಿನಲ್ಲಿ ರಿಪ್ಪನ್ಪೇಟೆಯಲ್ಲಿ ನಿಧಿ ಹುಡುಕುವ ವಂಚಕರದ್ದೊಂದು ಗ್ಯಾಂಗ್ ಸಕ್ರಿಯವಾಗಿದ್ರೆ, ಇನ್ನೊಂದೆಡೆ ನಿಧಿ ಇದೆ ಎಂದು ಸುಳ್ಳು ಹೇಳಿ ವಂಚಿಸುವ ಗ್ಯಾಂಗ್ ಕೂಡ ಆಕ್ಟಿವ್ ಆಗಿದೆ. ಸುಳ್ಳು ಹೇಳಿ ವಂಚಿಸುವ ರಿಪ್ಪನ್ಪೇಟೆಯ ಅಥವಾ ರಿಪ್ಪನ್ಪೇಟೆಯ ಹೊರಗಿನ ಗ್ಯಾಂಗಿಗೆ ರಿಪ್ಪನ್ಪೇಟೆಯಲ್ಲಿ 420 ದಂಧೆಯಲ್ಲಿ ಈಗಾಗಲೇ ಪಳಗಿ ರಾಜಕಾರಣದ ನೆರಳಿನಲ್ಲಿ ಯಾರ ಭಯವೂ ಇಲ್ಲದೆ ಓಡಾಡುತ್ತಿರುವ ಕೆಲವು ವ್ಯಕ್ತಿಗಳ ಲಿಂಕ್ ಇರುವುದು ಈ ಮೊಬೈಲ್ ಕರೆಯಲ್ಲಿ ಸ್ಪಷ್ಟವಾಗುತ್ತದೆ. ಆದ್ದರಿಂದ ರಿಪ್ಪನ್ಪೇಟೆ ಹಾಗೂ ಸುತ್ತಮುತ್ತ ನಿಧಿ ಹೆಸರಿನಲ್ಲಿ ದೊಡ್ಡ ಮಟ್ಟದ ವಂಚನೆ ನಡೆದು ಯಾರಾದರೂ ವಂಚನೆಗೊಳಗಾಗುವ ಮೊದಲು
ರಿಪ್ಪನ್ಪೇಟೆ ಪೊಲೀಸರು ಈ ವಿಷಯದಲ್ಲಿ ಎಚ್ಚರಗೊಳ್ಳಬೇಕಿದೆ. ಈ ಹಿನ್ನೆಲೆಯಲ್ಲಿ ನ್ಯೂಸ್ ಪೋಸ್ಟ್ ಮಾರ್ಟಮ್ ಸಾರ್ವಜನಿಕ ಹಿತಾಸಕ್ತಿಯೊಂದಿಗೆ ಈ ವರದಿಯಲ್ಲಿ ಆಡಿಯೋ ಕರೆಗಳನ್ನು ಪ್ರಸಾರ ಮಾಡಿದೆ. ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್. ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ www.newspostmartam.in ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ.